ಗ್ರಾಮೀಣ ಏರಿಯಾ ಮೊನ್ನೆ ಕೂಡ ಒಂದು ರೇಟ್ ಆಗಿದೆ. ನನಗೆ ಪಬ್ಲಿಕ್ ಕಡೆಯಿಂದ ಮಾಹಿತಿ ಬಂದಿದೆ. ಆ ಟೈಮ್ದಲ್ಲಿ ಐ ಥಿಂಕ್ ಅರೌಂಡ್ ಸಮ್ ಎಷ್ಟು 58-59,000 ಕ್ಯಾಶ್ ಸೀಸ್ ಆಗಿದೆ. ಮತ್ತು ಮೊನ್ನೆ ಕೂಡ ಒಂದು ಪ್ರಾಜೆಕ್ಟ್, ಅದು ಪಬ್ಲಿಕ್ ಹೀರೋ ಪ್ರಾಜೆಕ್ಟ್ ಅಂತ ಇಲ್ಲಿ ಬೆಲ್ಗಾಮ್ ಸಿಟಿದಲ್ಲಿ ಇನಿಷಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಪಬ್ಲಿಕ್ ಕಡೆಯಿಂದ ನಮಗೆ ಯಾವುದು ಮಾಹಿತಿ ಬಂದರೆ, ಯಾವುದು ವಿಷಯ ಇರಲಿ, ಅದು ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅಥವಾ ರೌಡಿಸಮ್ ಇರ್ಬೋದು, ಅಥವಾ ಈ ಥರ ಇಲಿಗಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅವ್ರ ಕಡೆಯಿಂದ ನಮಗೆ ಮಾಹಿತಿ ಬಂದರೆ ನಾವು ಆ್ಯಕ್ಷನ್ ನಾವು ತಗೊಳ್ತೀವಿ. ನಾವು ಮಾಡ್ತಾಯಿದ್ವಿ, ನಾವು ಮಾಡ್ತೀವಿ. ಅದು ನಮ್ಮ ಮುಖ್ಯ ಜವಾಬ್ದಾರಿ ನಮ್ಮದು ಇದೆ, ನಾವು ಇದು ಎಲ್ಲ ಮಾಡಲಿಕ್ಕೆ. ಆದ್ರೂ ಪಬ್ಲಿಕ್ ಕಡೆಯಿಂದ ನಮಗೆ ಮಾಹಿತಿ ಬಂದರೆ ವಿಲ್ ಬಿ ಬೆಟರ್. ನಮ್ಮ ಕಡೆಯಿಂದ ನಾವು ಅಷ್ಟು ಮಾಡ್ಬೋದು. ಪಬ್ಲಿಕ್ ಜೊತೆಗೆ ನಾವು ಕೋಪ್ರೇಟ್ ಮಾಡಿದರೆ ಇಟ್ ಕಮ್ಸ್ ದಿಸ್ ಮಚ್. ಮತ್ತು ನಿಮಗೆ ಗೊತ್ತಿರಬಹುದು, ನಾವು ಇಟ್ ಈಸ್ ದ ಮೇನ್ ಸ್ಟ್ರೆಸ್ ಇಸ್ ಆನ್ ಸಿಟಿಸನ್ ಫ್ರೆಂಡ್ಲಿ ಪೊಲೀಸಿಂಗ್, ಪಬ್ಲಿಕ್ ಫ್ರೆಂಡ್ಲಿ ಪೊಲೀಸಿಂಗ್. ಸೊ ಇದರಲ್ಲಿ ಬರೀ ಮಾಹಿತಿ ಕೊಡಿ ನಮಗೆ ಆ ಥರ ಏನೂ ಇಲ್ಲ. ಅದ್ರ ಪಬ್ಲಿಕ್ ಜೊತೆಗೆ ಅದು ರಿಲೇಷನ್ಶಿಪ್ ಅದು ಚೆನ್ನಾಗಿ ಇರಬೇಕು ಅಂತ, ಅದು ಕೂಡ ಒಂದು ಉದ್ದೇಶ ಇದೆ. ಸರ್, ಇದು ಮಾರಿಹಾಳದಲ್ಲಿ ಮೊನ್ನೆ ಮರ್ಡರ್ ಆಯ್ತಲ್ಲ, ಆ ಕೇಸಲ್ಲಿ ಮತ್ತೆ ಯಾರಾದರೂ ಅರೆಸ್ಟ್ ಆಗಿದ್ದಾರೆ? ಯಾವುದು ಅದು ಹೊಲದಲ್ಲಿ ಬಾಡಿ ರಾಮತೀರ್ಥ ನಗರದಲ್ಲಿ ಮನೆಯಲ್ಲಿ ಆಯ್ತಲ್ಲ.